ಇನ್ನು ಕೆಎಂಎಫ್ ಅಧ್ಯಕ್ಷ ಗಾದಿಗಾಗಿ ಭಾರಿ ಪೈಪೋಟಿ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಸಿಎಂ ಬಣ ಆಗಿರಬಹುದು, ಡಿಸಿಎಂ ಡಿಕೆಶಿ ಬಣದ ನಡುವೆ ಭಾರಿ ಪೈಪೋಟಿಗಳು ಕೂಡ ನಡೀತಾ ಇದೆ. ಇದರ ಬೆನ್ನಲ್ಲೇ ಡಿಕೆಶಿ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಹೋದರ ಡಿಕೆ ಸುರೇಶ್ಗೆ ಪಟ್ಟ ಕಟ್ಟಬೇಕು ಅಂತ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. 14 ಹಾಲು ಒಕ್ಕೂಟಗಳ ಅಧ್ಯಕ್ಷರ ಜೊತೆ ಡಿಕೆ ಬ್ರದರ್ಸ್ ಚರ್ಚೆಯನ್ನ ಮಾಡಲಿದ್ದಾರೆ ಸಹೋದರನ ಪರವಾಗಿ. ಅಖಾಡಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಧುಮುಕಿದ್ದಾರೆ. ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಅವರಿಂದಲೂ ಕೂಡ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಇತ್ತ ಸಿಎಂ ಆಪ್ತ ಬಣದಿಂದಲೂ ಕೂಡ ಡಿಕೆ ಬ್ರದರ್ಸ್ ವಿರುದ್ಧ ಗೇಮ್ ಮಾಡ್ತಾ ಇದ್ದಾರೆ, ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ತಮ್ಮ ಕಡೆಯವರನ್ನ ಕಣಕ್ಕೆ ಇಳಿಸಬೇಕು ಅಂತ ಆಪ್ತರು ಸಲಹೆಯನ್ನ ಕೊಟ್ಟಿದ್ದಾರೆ. ಡಿಕೆ ಸುರೇಶ್ ವಿರುದ್ಧ ರಾಘವೇಂದ್ರ ನಂಜೇಗೌಡರನ್ನ ಇಳಿಸಲು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದೆಡೆ ಡಿಕೆ ಬ್ರದರ್ಸ್ ವಿರುದ್ಧ ಸತೀಶ್ ಕೂಡ ಸೆಡ್ಡು ಹೊಡೆಯೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಫೈಟ್. ಕೆಎಂಎಫ್ ಅಧ್ಯಕ್ಷ ಗಾದಿಗಾಗಿ ಡಿಸಿಎಂ ಡಿಕೆಶಿ ಭಾರಿ ತಂತ್ರಗಾರಿಕೆಯನ್ನು ಒಂದು ಕಡೆ ರೂಪಿಸ್ತಾ ಇದ್ದಾರೆ. ಸಹೋದರ ಡಿಕೆ ಸುರೇಶ್ಗೆ ಪಟ್ಟ ಕಟ್ಟಬೇಕು ಅಂತ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. 14 ಹಾಲು ಒಕ್ಕೂಟಗಳ ಅಧ್ಯಕ್ಷರ ಜೊತೆ ಡಿಕೆ ಬ್ರದರ್ಸ್ ಚರ್ಚೆ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಈಗ ಕೆಎಂಎಫ್ ಅಧ್ಯಕ್ಷ ಗಾದಿಗಾಗಿ ಕಾಂಗ್ರೆಸ್ನಲ್ಲಿ ಭಾರಿ ಪೈಪೋಟಿ ಕೂಡ ನಡೀತಾ ಇದೆ. ಒಂದು ಕಡೆ ಸಿಎಂ ಬಣದವರು ಈ ಅಧ್ಯಕ್ಷ ಗಾದಿ ನಮಗೆ ಬೇಕು, ಈ ಅಧ್ಯಕ್ಷ ಹುದ್ದೆ ನಾವೇ ಇದನ್ನ ಪಡ್ಕೋಬೇಕು ಅಂತ ಒಂದು ಕಡೆ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ತಮ್ಮದೇ ಆದಂತಹ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಇನ್ನು ಸಹೋದರ ಡಿಕೆ ಸುರೇಶನ್ನ ಗೆಲ್ಲಿಸಲೇಬೇಕು ಅಂತ ಪಣವನ್ನ ತೊಟ್ಟಿದ್ದಾರೆ. ಹಾಗಾಗಿ ಸಕಲ ರೀತಿಯಲ್ಲೂ ಕೂಡ ಈ ಹುದ್ದೆಗಾಗಿ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ 14 ಹಾಲು ಒಕ್ಕೂಟಗಳ ಅಧ್ಯಕ್ಷರ ಜೊತೆ ಡಿಕೆ ಬ್ರದರ್ಸ್ ಚರ್ಚೆಯನ್ನ ಮಾಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಸದ್ಯಕ್ಕಂತೂ ಸಹೋದರನ ಪರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಧುಮುಕಿದ್ದಾರೆ. ಹಾಗಾಗಿ ಏನಾಗುತ್ತೆ ಇದು ಕಾದು ನೋಡಬೇಕಾಗತ್ತೆ. ಮತ್ತೊಂದು ಕಡೆ ಸಿಎಂ ಆಪ್ತ ಬಳಗ ಕೂಡ ತನ್ನದೇ ಆದಂತಹ ಪ್ಲಾನ್ ಅನ್ನ ಮಾಡ್ಕೊತಾ ಇದ್ದಾರೆ. ಯಾವ ರೀತಿ ಮಣಿಸ್ಬೇಕು ಡಿಕೆ ಶಿವಕುಮಾರ್ ಅವರ ಬಣವನ್ನ ಅಂತ ತಮ್ಮದೇ ಆದಂತಹ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಭಾರಿ ಪೈಪೋಟಿ ನಡೀತಾ ಇದೆ ಸಿಎಂ ಮತ್ತು ಡಿಸಿಎಂ ಬಣದ ನಡುವೆ. ಇನ್ನು ಯಾವ ರೀತಿ ಬಲಾಬಲವನ್ನ ಪ್ರದರ್ಶನ ಮಾಡ್ತಾರೆ, ಇದೊಂದು ಬಲಾಬಲ ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಆಗೋಯ್ತಾ ಅಂತ ಸಾಹಿತ್ಯ. ಪ್ರಮುಖವಾಗಿ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಸಿಎಂ ಬಣ ಹಾಗೆ ಡಿಕೆ ಶಿವಕುಮಾರ್ ಅವರ ಬ್ರದರ್ಸ್ ನಡುವೆ ಸಿಕ್ಕಾಪಟ್ಟೆ ಒಂದು ಪೈಪೋಟಿ ಶುರುವಾಗಿರ್ತಕ್ಕಂಥದ್ದು. ಈಗಾಗಲೇ ಅಖಾಡಕ್ಕೆ ಇಳಿದಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು 14 ಹಾಲು ಒಕ್ಕೂಟ ಅಧ್ಯಕ್ಷರ ಜೊತೆ ರಹಸ್ಯವಾಗಿ ಮಾತುಕತೆ ನಡೆಸಿ ಅವರನ್ನ ವಿಶ್ವಾಸಕ್ಕೆ ಪಡಿತಕ್ಕಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ ಹೇಗಾದ್ರೂ ಮಾಡಿ ತಮ್ಮ ಸಹೋದರ ಡಿಕೆ ಸುರೇಶ್ ಅವರಿಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನವನ್ನ ಕೊಡಿಸಬೇಕು, ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನ ಸಾಧಿಸಬೇಕು. ಅದರಲ್ಲೂ ಕೂಡ ಸಹಕಾರಿ ಇಲಾಖೆಯಲ್ಲಿ ಇಷ್ಟು ವರ್ಷಗಳಿಂದ ದೇವೇಗೌಡರ ಕುಟುಂಬವೇ ಪ್ರಾಬಲ್ಯವನ್ನ ಸಾಧಿಸಿಕೊಂಡು ಬಂದಿತ್ತು. ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಅವರ ಪ್ರಾಬಲ್ಯವನ್ನ ಕುಗ್ಗಿಸಿ ಮತ್ತಷ್ಟು ಒಂದು ಹಿಡಿತವನ್ನ ಪಡೆದುಕೊಳ್ಳೋದಕ್ಕೆ ಡಿಕೆ ಬ್ರದರ್ಸ್ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಆದ್ರೆ ಸಿಎಂ ಟೀಮ್ ಏನಿದೆ ಇವರು ಬೇರೆಯದ್ದೇ ಒಂದು ರಣತಂತ್ರವನ್ನ ಹೂಡಿರ್ತಕ್ಕಂಥದ್ದು. ರಾಯಚೂರು, ಬಳ್ಳಾರಿ, ಕೊಪ್ಪಳ, ವಿಜಯನಗರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಕಣಕ್ಕಿಳಿಸ್ತಕ್ಕಂಥ ಒಂದು ಹಿಂಗಿತವನ್ನ ಈಗಾಗಲೇ ಈ ಒಂದು ನಾಯಕರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕೋಲಾರದ ಮಾಲೂರು ಶಾಸಕ ನಂಜೇಗೌಡ ಅವರನ್ನು ಕೂಡ ಅಖಾಡಕ್ಕೆ ಇಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹೇಗಾದ್ರೂ ಮಾಡಿ ಡಿಕೆ ಸುರೇಶ್ ಅವರಿಗೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಸಿಗದೇ ಇರೋ ತರ ಮಾಡಬೇಕು, ತಮ್ಮ ಒಂದು ಹಿಡಿತಕ್ಕೆ ಪಡೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಿಎಂ ಟೀಮ್ ಕೂಡ ಭಾರಿ ಒಂದು ಕಸರತ್ತನ್ನ ನಡೆಸ್ತಾ ಇದೆ. ಈಗಾಗಲೇ ಸಿಎಂ ಟೀಮ್ ಕೂಡ 14 ಹಾಲು ಒಕ್ಕೂಟ ಅಧ್ಯಕ್ಷರನ್ನು ಕೂಡ ಸಂಪರ್ಕ ಮಾಡಿ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಕ್ಕಂಥ ಜೊತೆಗೆ ಅವರನ್ನ ಹಿಡಿತಕ್ಕೆ ಪಡೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನ ಸತತವಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಉಸ್ತುವಾರಿಯನ್ನ ಈಗ KN ರಾಜಣ್ಣ ಅವರಿಗೆ ಕೊಟ್ಟಿದ್ದಾರೆ. ಎಲ್ಲಾ ಹಾಲು ಒಕ್ಕೂಟ ಅಧ್ಯಕ್ಷರೇನಿದ್ದಾರೆ ಇವರನ್ನ ಮಾತನಾಡಿ ವಿಶ್ವಾಸಕ್ಕೆ ಪಡಿತಕ್ಕಂಥ ಒಂದು ಕೆಲಸ ಏನಿದೆ, ಈ ಒಂದು ಜವಾಬ್ದಾರಿ ಇದನ್ನ ಸಿಎಂ ಟೀಮ್ ಅವರು ಪ್ರಮುಖವಾಗಿ KN ರಾಜಣ್ಣ ಅವರಿಗೆ ವಹಿಸಿದ್ದಾರೆ. ಈ ಮಧ್ಯೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಅಖಾಡಕ್ಕೆ ಇಳಿದು ಸಿಎಂ ಟೀಮ್ಗೆ ಬೆಂಬಲವನ್ನ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಈಗಾಗಲೇ ರಾಘವೇಂದ್ರ ಹಿಟ್ನಾಳ್ ಅವರನ್ನ ಕೆಎಂಎಫ್ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಮನಸ್ಸು ಮಾಡಿದ್ದಾರೆ. ರಾಘವೇಂದ್ರ ಹಿಟ್ನಾಳ್ ಅವರು ಕೂಡ ಹಲವು ಬಾರಿ ಸತೀಶ್ ಜಾರಕಿಹೊಳಿ ರಾಜಣ್ಣ ಅವರನ್ನ ಭೇಟಿ ಮಾಡಿ ಕೂಡ ಬಹಳಷ್ಟು ಒಂದು ಗಂಭೀರವಾದಂತಹ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಇದೆ. ಈ ವಿಚಾರವಾಗಿ ಸಿಎಂ ಟೀಮ್ ಮತ್ತೆ ಡಿಕೆ ಶಿವಕುಮಾರ್ ಅವರು ಬಹಳಷ್ಟು ಒಂದು ಜಿದ್ದಿಗೆ ಬಿದ್ದಂತೆ ಕಾಣ್ತಾ ಇರ್ತಕ್ಕಂಥದ್ದು. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನಿದ್ದಾರೆ ಇವರು ಹೈಕಮಾಂಡ್ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆನೂ ಕೂಡ ಮಾತನಾಡಿ ಹೇಗಾದ್ರೂ ಮಾಡಿ ಡಿಕೆ ಸುರೇಶ್ ಅವರಿಗೆ ಈ ಒಂದು ಸ್ಥಾನವನ್ನ ಕೊಡಿಸಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ದಾರೆ. ಹಾಗಾಗಿಯೇ ಡಿಕೆ ಸುರೇಶ್ ಅವರನ್ನ ತರಾತುರಿಯಲ್ಲಿ ಅಲ್ಪಾವಧಿಯಲ್ಲೇ ಅವರನ್ನ ಬಮೂಲ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅನ್ನೋ ಒಂದು ವಿಚಾರಗಳು ಕೂಡ ಈಗ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಕೆಎಂಎಫ್ ಅಧ್ಯಕ್ಷ ಸ್ಥಾನ ವಿಚಾರ ಏನಿದೆ
ಇದು ಡಿ ಕೆ ಬ್ರದರ್ಸ್ ಮತ್ತೆ ಸಿಎಂ ಟೀಮ್ ನಡುವೆ ಬಹಳಷ್ಟು ಒಂದು ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.